ಲಕ್ಷ್ಮಿ ನಿಜ ಹೇಳಿ ನೀನು ನಿನ್ನ ಕೈಯಾಗ ಕೊಟ್ಟಿರೋ ರೊಕ್ಕನ ಏನು ಮಾಡಾಕ್ ಕುಂತಿದ್ದಿ ನೀನು ಯಾವಾಗ ನೋಡಿದ್ರು ರೊಕ್ಕ ಕೊಟ್ಟು ಕೊಡ ಮುಂದೆ ಚಂದನದಾಗ ನಕ್ಕೋತ ಇಸ್ಕೋತಿದ್ದಿ ವಾಪಸ್ ಖರ್ಚದವು ಕೊಡ ಅಂದ್ರೆ ಒಟ್ಟ ಕೊಡಂಗಿಲ್ಲ ನೀನು ಎದಕ್ಕೆ ಕೊಡಂಗಿಲ್ಲ ಈಗ ನೀವು ರೊಕ್ಕನ ರೀ ನಿಮಗೆ ಹೇಳಿದ ಅರ್ಥ ಆಕೈತಾನೆ ಏನಿಲ್ರಿ ಮನ್ಯಾಗ ಖರ್ಚು ಆ ನಮ್ನಿ ಅದಾವು ಮತ್ತು ನಾನಾರ ಏನು ಮಾಡಲಿ ನೀವು ಕೊಟ್ಟಿರೋ ರೊಕ್ಕ ಎಲ್ಲ ಬರೀ ಮನೆ ಖರ್ಚಿಗೆ ಹೊಂಟೈತಿ ಏನ್ ಮನಿ ಖರ್ಚು ನಡ್ಸಾಕ್ ಕುಂತಿದ್ದಿ ನೀನು ಮನ್ಯಾಗ ಸಂತಿ ಎಲ್ಲ ತಂದು ಹಾಕೈತಿ ತರಕಾರಿ ಅವನ್ನೆಲ್ಲ ಕೃಷ್ಣ ಚಂದ್ರು ಹೊಲ್ದಾಗ ತರ್ತಾರ ಅವ್ರ ಇವ್ರ ಹೊಲ್ದಾಗ ಸಿಗ್ತಾವು ಊರಾಗ ಅವನ್ನ ತರ್ತಾರ ಏನತ್ತಂದ್ರೆ ಹಾಲು ಮೊಸರು ಅಷ್ಟ ನೀ ತರೋದು ಮನ್ಯಾಗ ಅದನ್ನ ಬಿಟ್ರೆ ಮತ್ತೆ ಏನಿಲ್ಲ ಬರೀ ಹಾಲು ಮೊಸರಿಗೆ 5,000 ರೂಪಾಯಿ ಹೋಗ್ತಾನ ಅದು ಅಲ್ದ ಮೊನ್ನೆ ಲಲಿತವನ್ನು ಒಂದು 3,000-4,000 ರೂಪಾಯಿ ಕೊಟ್ಟಾಳ ಆ ರೊಕ್ಕ ಎಲ್ಲೋತ್ತು ಕೊಡಿಲ್ಲ ಹಂಗಂದ್ರೆ ಆ ರೊಕ್ಕ ಅನ್ನೋರು ಕೊಡಿ ಇಲ್ಲಿ ರೀ ನಿಮಗೆ ಹೇಳಿದ ಅರ್ಥ ಆಕೈತಿಲ್ರಿ ಅದು ಅವತ್ತು ಲಲಿತಾವ್ ಕೊಟ್ಟಿಲ್ಲಲ್ಲ ನನ್ನ ತಂಗಿಗೆ ಆರಾಮಿಲ್ಲ ಅಂತ ಮಾತಾಡ್ಸ್ಕೊಂಬರಾಕಂತ ಹೋಗಿದ್ದಲ್ಲ ಬಸ್ಸಿಗೆ ಹೋಗಾಕ ಬರಾಕ ಮತ್ತು ಅಲ್ಲಿ ಆಕಿಗೆ ಇಲ್ಲಿಂದ ಏನು ತಿನ್ನಕ್ಕೆ ಒಯ್ದಲಾಗಿದ್ದಲ್ಲ ಹಾಗಾಗಿ ಬೇಕ್ರಾಗ ಅವು ಇವು ತೊಗೊಂಡು ಹೋಗೋದು ಅಲ್ಲೇ ಖರ್ಚಾದ್ವು ರೀ ಅವು ಯವ್ವ ಬಸ್ಸಿಗೆ ಹೆಣ್ಮಕ್ಳಿಗೆ ನಿಮ್ಮಿಬ್ಬರಿಗೂ ಫ್ರೀನ ಐತಿ ನೀವು ಫ್ರೀ ಆಗಿ ಹೋಗಿ ಫ್ರೀ ಆಗಿನ ಬಂದಿರಿ ಏನಾದ್ರು ಬೇಕಾಗ ಒಂದು 200 ರೂಪಾಯಿ 300 ರೂಪಾಯಿ ಬೈದಿರ್ಬೋದು ನೀನು ಅಷ್ಟ ಅದನ್ನ ಬಿಟ್ರೆ ನಿಮ್ಗೆ ಬೇಡಪ್ಪ 500 ರೂಪಾಯಿ ಖರ್ಚಾಗಲಿ ಬೇಡ 800 ರೂಪಾಯಿ ಖರ್ಚಾಗಲಿ ಉಳಿದಿದ್ದು ರೊಕ್ಕನ ಎಲ್ಲಿ ಹೋತ್ ಬಿ ಹೌದಲ್ಲ ಹೌದು ಹೆಂಡತಿ ಬಂದ ಮೇಲೆ ತಾಯಿಗೆ ರೊಕ್ಕದ ಲೆಕ್ಕ ಕೇಳಂಗೆ ಆಗ್ಬಿಟ್ಟೆ ಅಲ್ಲ ನೀನು ಹೌದಪ್ಪ ಹೌದು ಆತ ಇನ್ನು ಮೇಲೆ ಈ ಮನೆಯಾಗ ಯಾರು ನನ್ನ ಕೈಯಾಗ ರೊಕ್ಕ ಕೊಡೋಕೆ ಹೋಗ್ಬೇಡ್ರಿ ನಿಮ್ಗೆ ಹೆಂಗೆ ತಿಳ್ತೈತೆ ಹಂಗೆ ಮಾಡ್ಕೊತ ಹೋಗ್ಬೇಡ್ರಿ ನೀವು ನಾನಂತ ಇನ್ಮೇಲೆ ಯಾವುದ್ರಲ್ಲೂ ಕೇಳಕ್ಕೆ ಹೋಗಲ್ಲ ಏನು ಮಾಡಕ್ಕೆ ಹೋಗಲ್ಲ ಏನಾರು ಯಾಕೆ ಮಾಡ್ಕೊಂಡು ಹೋಗ್ಬಿಡ್ರಿ ನೀವು ನಿತ್ಕೋ ಇಲ್ಲಿ ಯಾಕ್ರಿ ಮಾವರ ಏನಾತ ಜೋರಾಗಿ ಮಾತಾಡಕೊಂತೀರಲ್ಲ ನೋಡವ ಲಲಿತವ ನೀನು ಹೇಳು ನಿಮ್ಮ ಮದ್ವೆ ಟೈಮ್ನಾಗ ಕೃಷ್ಣ ತಂದು ಉಂಗ್ರ ಮಾರಿ ರೊಕ್ಕ ತಂದಿದ್ದ ಅದ್ರಾಗ ಮನಿ ಸಂತಿ ತಂದು ಹಾಕಿ ಈಕಿ ಕೈಯಾಗ 5,000 ರೂಪಾಯಿ ಕೊಟ್ಟಿದ್ದ ಮನಿ ಖರ್ಚಿಗೆ ನಡ್ಸಂತಂದು ಆಮೇಲೆ ನೀನು ಒಂದು 3,000-4,000 ರೂಪಾಯಿ ಕೊಟ್ಟಿದ್ದಿ ಎಂತ ಇಲ್ಲ ಅಂದ್ರೂ ಒಂದು 8,000 ರೂಪಾಯಿ ಇದಾಗಿತ್ತು ಈಕಿ ಕೈಯಾಗ ಒಂದು ತಿಂಗಳದಾಗ 8,000 ರೂಪಾಯಿ ಅದು ಏನು ಖರ್ಚು ಮಾಡಿರ್ಲಿಕ್ಕೆ ಏನೋ ಸೊಟ್ಟ ಬಟ್ಟ ತಂದ್ರೆ ಹಾಲು ತರ್ತಾಳ ಮೊಸರು ತರ್ತಾಳ ಅದನ್ನ ಬಿಟ್ರೆ ಮತ್ತೆ ಏನು ತರ್ತಾಳ ಮನಿಗಿಕ್ಕಿ ಸಂತಿ ಅಂತೂ ಮನ್ಯಾಗ ಐತಿ ತಂದು ಹಾಕಿದ್ದು ಸಂತಿ 1 ರೂಪಾಯಿ ಏನು ಹೊರಗಡೆ ಖರ್ಚು ಮಾಡಂಗಿಲ್ಲ ತರಕಾರಿನೂ ಚಂದ್ರು ಕೃಷ್ಣ ಇಲ್ಲೇ ಹೊಲ್ದಾಗ ಅಲ್ಲಿ ಇಲ್ಲಿ ತಂದು ಬಿಡ್ತಾರ ತರಕಾರಿನೂ ತರಂಗಿಲ್ಲ ಮತ್ತೆ ಹೆಂಗ ಖರ್ಚು ಮಾಡಿರ್ಲಿಕ್ಕೆ ರೊಕ್ಕನ ಯಾವಾಗ ಕೇಳಿದ್ರು ರೊಕ್ಕ ಇಸ್ಕೊಂಡ ಮುಂದೆ ಮಾತ್ರ ನಕ್ಕೋತ ಇಸ್ಕೋತಾಳ ಕೊಡ ಮುಂದೆ ವಾಪಸ್ ನಮಗ್ ಕೊಡೋದೇ ಇಲ್ಲ ಖರ್ಚಿಗೆ ಮತ್ತೆ ಖರ್ಚು ಹೆಂಗ್ ನಡೆಸ್ಬೇಕು ನಾವು ಅತ್ಯಾರ ಯಾಕ್ರಿ ಎಲ್ಲ ಹೆಂಗೆ ಖರ್ಚಾತು ಅದು ಅಲ್ಲದೆ ನಾನು ಮೊನ್ನೆ ಒಂದು 3,000 ರೂಪಾಯಿ ಕೊಟ್ಟಿದ್ದೆ ಅದು ಹೆಂಗೆ ಖರ್ಚಾತ್ರಿ ಅತ್ಯಾರ ಸದ್ಯಕ್ಕೆ ನೀವು ಮನ್ಯಾಗ ಏನೂ ತಂದಿಲ್ಲ ಏಯ್ ಈ ಮನ್ಯಾಗ ಅತ್ತಿ ನಾನ ಏನು ನೀನ ನನಗ ಪ್ರಶ್ನೆ ಕೇಳೋಂಗೆ ಆಗಿಬಿಟ್ಟೇನ ನೀನು ಹಂಗಲ್ರಿ ಅತ್ಯಾರ ಮತ್ತು ರೊಕ್ಕದ ಲೆಕ್ಕ ಬೇಕಲ್ಲ ಯಾಕಂದ್ರೆ ಮನೆ ನಡೆಯೋದು ಅಷ್ಟು ಸುಲಭಿಲ್ಲ ಮಾವರು ಆತು ಅವ್ರಾತು ಎಲ್ಲರೂ ಗಂಡ್ಮಕ್ಳು ಹೊರಗಡೆ ಅಡ್ಡಾಡೋರು ಅವರಿಗೂ ಖರ್ಚು ಇರ್ತಾವಲ್ರಿ ಅತ್ಯಾರ ಅವರು ರೊಕ್ಕ ನಮ್ಮ ಕೈಯಾಗ ಕೊಟ್ಟ ಮೇಲೆ ಅವ್ರು ಕೇಳಿದಾಗ ನಾವು ಕೊಡ್ಬೇಕಾಗತ್ತೆ ಹೌದಿಲ್ರಿ ಮತ್ತು ಈಗ ಅವ್ರು ಕೇಳಾಕ ಕುಂತಾರ ಕೊಡ್ರಿ ಅತ್ಯಾರ ನನ್ನ ತಲೆ ರೊಕ್ಕಿಲ್ಲಾಗಿದೆ ಏನು ಕೊಡಲಿ ನಾನು ಅತ್ಯಾರ ರೊಕ್ಕಿಲ್ಲ ಅಂದ್ರೆ ಮತ್ತೆ ರೊಕ್ಕ ಇಲ್ಲ ಎಲ್ಲಿ ಖರ್ಚಾದ್ವು ಏನಾದ್ವು ನಿನ್ನ ಮುಂದೆ ಲೆಕ್ಕ ಹೇಳುವಂಥ ಅವಶ್ಯಕತೆ ನನಗಿಲ್ಲ ಈ ಮನ್ಯಾಗ ಅತ್ತಿ ನಾನದೀನಿ ಸೊಸಿ ನೀನದಿದಿ ಸುಮ್ಮನೆ ಬಾಯಿ ಮುಚ್ಕೊಂಡು ನಿಂತಿರಿಲ್ಲ ಅಷ್ಟೇ ಆ ಹುಡುಗಿ ಯಾಕಂಗ ಮಾತಾಡ್ತಿದ್ದಿ ನಿಂದ ತಪ್ಪೈತಿಲ್ಲಿ ಮೊದಲೇ ರೊಕ್ಕದ ಲೆಕ್ಕ ಹೇಳಿಲ್ಲ ನನಗೆ ರೀ ಹೇಳಾಕುಂತೀನಲ್ರಿ ಮನ್ಯಾಗ ಅವು ಖರ್ಚು ಇವು ಖರ್ಚು ಅಂತ ಒಂದೇ ಸಮನ ಅದಾವು ಅದು ಅಲ್ದ ಮತ್ತು ಈಕಿ ಯಾರಕ್ಕೆ ನಮ್ಮ ಈಕಿ ಗೌರಿ ಅದಾಳಲ್ಲ ಗೌರಿದು ಪರೀಕ್ಷೆ ಫೀಸ್ ಅಂತಂದು ಆಕಿ 1,000 ರೂಪಾಯಿನ ಇಸ್ಕೊಂಡಾಳ ಮೊನ್ನೆ ಹಂಗೆ ಒಂದೇ ಸಮನ ಅವು ಇವು ಖರ್ಚು ಇದ್ದೇ ಇರ್ತಾವೆ ಹಾಲು ತೊಂಬ ಮೊಸರು ತೊಂಬ ಆಮೇಲೆ ಸಣ್ಣ ಪುಟ್ಟ ಎಲೆ ಅಡಿಕೆ ತೊಂಬ ಅದು ತೊಂಬ ಅಂತಂದು ಎಲ್ಲ ಖರ್ಚು ಇರ್ತಾವೆ ಎಲ್ಲ ಖರ್ಚು ನಿಮ್ಮ ಮುಂದೆ ಹೇಳೋಕ್ಕಾಗಂಗಿಲ್ಲ ನನ್ನ ತಾಲಿ ಇವಾಗ 1 ರೂಪಾಯಿ ಇಲ್ಲ ನನ್ನ ತಾಲಿ ಯಾರು ರೊಕ್ಕ ಕೇಳಕ್ಕೂ ಹೋಗ್ಬೇಡ್ರಿ ಇನ್ಮೇಲೆ ನಿಮ್ಮದು ರೊಕ್ಕನ ನೀವೇ ಇಟ್ಕೋರಿ ನೀವೇ ನಡೆಸ್ರಿ ಇನ್ಮೇಲೆ ಮನಿನ ನಾ ಅಂತೂ ಎದ್ರಾಗೂ ತಲೆ ಹಾಕಕ್ಕೆ ಹೋಗಂಗಿಲ್ಲ ನಿತ್ಕೊಲೆ ಇಲ್ಲಿ ಹೊಂಟೆಲ್ಲ ಹಂಗ ಇಲ್ಲಿ ಬಿಡಿಯಪ್ಪ ಸುಮ್ಮನೆ ಆಗ್ಬಿಡು ಇಲ್ಲಿ ಬಿಡ್ರಿ ಮಾವರ ಮತ್ತೇನು ಜಗಳ ಮಾಡ್ತೀರಿ ಅತ್ತೇರು ಏನೋ ಖರ್ಚಾಗೈತೆ ಅಂತ ಅನ್ನಕೊಂತಾರಲ್ಲ ಇರ್ಲಿ ಬಿಟ್ಟು ಬಿಡ್ರಿ ಇನ್ನೊಂದ್ಸಲ ಅಲ್ಲವಾ ಹೊಲದಾಗ ತರಕಾರಿ ಬೆಳೆಸಿವಿ ಅಂತ ಅಂದಮೇಲೆ ಹೊಲದಾಗ ನಮಗೂ ಕೆಲಸದ್ವು ಅವು ಇವು ಖರ್ಚಿರ್ತಾವೆ ಅದು ಅಲ್ದ ಹೊರಗಡೆ ಅಡ್ಡಾಡ್ತಿರ್ತೀವಿ ನಮ್ಗೆ ಅವು ಇವು ಖರ್ಚಿರ್ತಾವೆ ಈಕಿ ಕೈಯಾಗ ರೊಕ್ಕ ಇದು ಕೊಟ್ಟಿರ್ತೀವಿ ಅಂದ್ರೆ ಎಲ್ಲ ರೊಕ್ಕನೂ ನಮ್ಮ ಕೈಯಾಗಿದ್ರೆ ಒಮ್ಮಿಗೆ ಖರ್ಚಾಗ್ಬಿಡ್ತಾವು ಈಕಿ ಕೈಯಾಗ ಕೊಟ್ಟರೆ ಯಾವಾಗ ಬೇಕು ಅವಾಗ ಇಸ್ಕೊನಾಕ್ ಬರ್ತೈತಿ ಅಂತ ಈಕಿ ಕೈ ಕೊಟ್ಟಿರ್ತೀವಿ ಯಾವಾಗಲೂ ಹಿಂಗವ ರೊಕ್ಕ ಇಸ್ಕೊಂಡ ಮುಂದೆ ಮಾತ್ರ ನಕ್ಕೋತ ಇಸ್ಕೊತಾಳ ಒಂದು ಸಲ ನಾವು ಕೊಟ್ಟಿದ್ದ ರೊಕ್ಕನ ನಮಗೆ ಚಂದ ಅಂತ ವಾಪಸ್ ಇದುವರೆಗೂ ಕೊಟ್ಟೇ ಇಲ್ಲ ನೋಡುವಾಕಿ ಅದು ಖರ್ಚಾತು ಇದು ಖರ್ಚಾತು ಹಿಂಗ ಅಂತ ಏನಾರು ಹೇಳಿ ನಮ್ಮ ಬಾಯಿನ ಮುಚ್ಚಿಸ್ಬಿಡ್ತಾಳೆ ಈಗ ನೋಡಿ ಈಗ ನಮ್ಗೆ 2,000 ರೂಪಾಯಿ ಬೇಕಾಗಿತ್ತು ಈಗ ರೊಕ್ಕ ಕೊಡ್ಲಾರ್ದ ಹೋದ್ಲು ಇವಾಗ ನಾವು ಏನು ಮಾಡಬೇಕು ಈಗ ಮತ್ತೆ ಎಲ್ಲರೂ ಸಾಲ ಮಾಡಬೇಕು ಆಮೇಲೆ ತರಕಾರಿ ಎಲ್ಲ ಬಂದ್ಮೇಲೆ ಆ ಸಾಲ ತೀರ್ಸಕ್ಕೆ ರೊಕ್ಕ ಕೊಟ್ಟೆ ಅಂತ ತಿಳ್ಕೊ ವಾಪಸ್ ಇಲ್ಲಿ ಈಕಿ ಓದಿರ್ತಾ ರೊಕ್ಕ ತಂದು ಕೊಡಂಗಿಲ್ಲ ಮನೆ ಹೆಂಗೆ ನಡೆಸ್ಬೇಕು ಹಿಂಗ ಅಂತಂದು ಏನು ಮಾಡ್ಬೇಕು ಹೇಳುವ ನಾವು 3 ಜನ ದುಡಿತೀವಿ ಅಂದ್ರೂ ನಮ್ಮ ತಲೆ 1 ರೂಪಾಯಿ ಇರಾಕ್ ಬಿಡಂಗಿಲ್ಲ ನಮ್ಮ ತಲೆ ಒಂದು 100 ರೂಪಾಯಿ ಇದ್ರೂ ಕಸ್ಕೊಂಡ್ಬಿಡ್ತಾಳೆ ನಿಮ್ಮ ತಲೆ ಇದ್ರೆ ಅದು ಖರ್ಚಾಕೈತಿ ಇದು ಖರ್ಚಾಕೈತಿ ಕೊಡ್ರಿಲ್ಲ ಅಂತಂದು
ಹಾಂ ಮತ್ತು ನಮ್ಮ ತಲೆ ರೊಕ್ಕನೇ ಇರಬಾರ್ದನವ, ನಾವು ಹೊರಗಡೆ ಅಡ್ಡಾಡ್ತೀವಿಲ್ಲ, ನಮಗೂ ಖರ್ಚು ಇರ್ತಾವಿಲ್ಲ, ಹಂಗೆ ಬರಿಗೈಲೇ ಇಟ್ಕೋಬೇಕನ ನಾವು? ಹಾಂ ಬರೀ ಮಂದಿ ಕೈಯಾಗ ರೊಕ್ಕ ಖರ್ಚು ಮಾಡ್ಸೋಣ, ನಮ್ಗೇನು ಮಾನ ಮರ್ಯಾದೆ ಇಲ್ಲ ನಮ್ಮ? ಮಾವರ ಇದೊಂದು ಸಲ ಸುಮ್ಮನೆ ಆಗ್ಬಿಟ್ರಿ. ಅತ್ತೆಯರು ಯಾಕೆ ಸಿಟ್ನಾಗ ಅದಾರ, ಅವರು ಒಂದು ಸ್ವಲ್ಪ ಸಮಾಧಾನ ಆಗಲಿ, ಆಮೇಲೆ ಬೇಕಾದ್ರೆ ಸಂಜೆ ಮುಂದೆ ಮಾತಾಡಿದ್ರೆ ಆತವ್ರಿ. ಇವಾಗ ನಿಮ್ಗೆ ಎಷ್ಟು ರೂಪಾಯಿ ಬೇಕು ಹೇಳ್ರಿ, ನನ್ನ ತಲೆಯಿದ್ರೆ ಕೊಡ್ತೀನಿ. ಏ ಬ್ಯಾಡ್ ಬಿಡವಲ್ಲ ಲಲಿತಾವ್, ನೀನು ಕಷ್ಟಪಟ್ಟೆ ಹೊಲಿತಿದ್ದಿ, ಮುಂಜಾನೆ ಅನ್ಲಾರ್ದ ರಾತ್ರಿ ಅನ್ಲಾರ್ದ ಆ ರೊಕ್ಕ ಇದಕ್ಕೆ ನಂಗೆ ಕೈ ಕೊಡ್ತಿದ್ದಿ. ಬೇಡ ಇನ್ಮೇಲೆ ಲಲಿತಾವ ಹೇಳ್ತೀನಿ ಕೇಳು, ನೀನೇ ಹೊಲ್ದಿರ್ತೀಯಲ್ಲ ಬಟ್ಟಿ ರೊಕ್ಕನ, ಅದೇ ರೊಕ್ಕನ ಮಾತ್ರ ಯಾವುದೇ ಕಾರಣಕ್ಕೂ ನಿಮ್ಮ ಅತ್ತಿ ಕೈ ಕೊಡೋಕೋಬೇಡ, ಯಾರ ಕೈಯಾಗೂ ಕೊಡೋಕೋಬೇಡ, ನಿನ್ನ ತಲೆನೇ ಇಟ್ಕೋ. ನಾನು ಇದನ್ನು ಭಾಳ ಜೋರಾಗಿ ಹೇಳಾಕೊಂತೀನಿ, ನಿನಗೆ ಸ್ಟ್ರಿಕ್ಟಾಗಿ ಹೇಳಾಕೊಂತೀನಿ. ಇನ್ಮೇಲೆ ಯಾವುದೇ ಕಾರಣಕ್ಕೂ ನೀ ದುಡ್ದಿದ್ದ ರೊಕ್ಕನ ನಿಮ್ಮ ಅತ್ತಿ ಕೈಯಾಗ ನೀ ಕೊಡಂಗಿಲ್ಲ. ಆಕೆ ಏನಾರ ನಿನಗೆ ಕೇಳಿಲ್ಲಂದ್ರೆ ನನ್ನ ತಲೆ ಹೇಳು, ನಾನು ಮಾತಾಡ್ತೀನಿ ಆಕೆ ಹತ್ರ, ಏನವ? ಸರಿ ರೀ ಮಾವರ, ಆಯ್ತು. ಈಗ ಎಷ್ಟು ಬೇಕು ಹೇಳ್ರಿ, ನನ್ನ ತಲೆಯಿದ್ರೆ ಕೊಡ್ತೀನಿ. ಬೇಡ, ನಾನು ಅಲ್ಲೇ ಹೊರಗಡೆ ಯಾರ ತಲೆ ನಾನು ಇಸ್ಕೋತೀನಿ ಬಿಡು. ಮಾವರ ಬ್ಯಾಡ್ರಿ, ಅವ್ರು ಇವ್ರ ತಲೆ ಇಸ್ಕೊಳ್ಳೋದು ಬೇಡ. ಈಗ ಎಷ್ಟು ಬೇಕು ಹೇಳ್ರಿ ನೀವು. ರೀ ಎಷ್ಟು ಬೇಕು ರೀ ಮಾವರಿಗೆ ರೊಕ್ಕ? ಅದು 2,000 ರೂಪಾಯಿ ಬೇಕಾಗಿತ್ತು, ಆಯ್ತಾನೆ ನಿಂತ ಅಲ್ಲೇ? 2,000 ರೂಪಾಯಿನಾ? ನೋಡ್ತೀನಿ ತಡ್ರಿ, ಒಂದು ನಿಮಿಷ ತಡ್ರಿ ಮಾವರ, ನೋಡಿ ಬರ್ತೀನಿ. ಇದ್ರ ತೊಗೊಂಡ ಬಂದ್ಬಿಡ್ತೀನಿ ತಡ್ರಿ. ಚಂದ್ರು, ನಿಂದೇನು ಈಗ ಮದುವೆ ಆಗೈತಿ, ನಿಂದಂತನ ಸಂಸಾರ ಆಕೈತಿ. ನೀನು ಇನ್ಮೇಲೆ ದುಡ್ದಿರೋ ರೊಕ್ಕನ ಎಲ್ಲನೂ ತೊಗೊಂಡೋಗಿ ನಿಮ್ಮ ಅವ್ನ ಕೈಯಾಗ ಕೊಡಕ್ಕೆ ಹೋಗ್ಬೇಡ. ನಿನ್ನ ರೊಕ್ಕನ ನೀವು ದುಡ್ದಿದ್ದ ರೊಕ್ಕನ ಇನ್ಮೇಲೆ ನೀವೇ ತೆಗೆದಿಟ್ಕೋರಿ. ಮುಂದೆ ನಿಮ್ಮ ಖರ್ಚೆಲ್ಲ ಬರ್ತಿರ್ತಾವೆ, ಅವಾಗೆಲ್ಲದಕ್ಕೂ ನಿಮ್ಮ ಅವ್ನ ತಲೆ ಹೋಗಿ ಕೇಳಿದ್ರೆ ಹಿಂಗೆ ಮಾಡ್ತಾಳೆ ಆಕಿ. ಅದಕ್ಕೆ ನೀವೇ ಶಾಣೆತನ ಮಾಡಿ ನಿಮ್ಮ ಹೆಂಡತಿಯರ ಕೈಯಾಗ ಕೊಟ್ಟು ಇನ್ಮೇಲೆ ನಿಮ್ಮ ಜೀವನನ ನೀವು ಚಂದಂತಂಗೆ ನಿಭಾಯಿಸ್ಕೊಂಡು ಹೋಗ್ಬೇಕು ನೋಡ್ರಿ. ಕೃಷ್ಣಂದು ಒಂದು ಒಳ್ಳೆ ಹುಡುಗಿ ಸಿಕ್ಕಿ ಒಂದು ಮದುವೆ ಆದ್ರೆ ನನಗೆ ಈ ಚಿಂತಿನ ತಪ್ಪು ಬಿಡ್ತೈತೆ ಅತ್ತಾಗ. ಈಕಿ ಸಲುವಾಗಿ ಸಾಕಾಗೋಗ್ಬಿಟ್ಟೈತಿ, ಬರೀ ತಾರ ತಿಡಿ. ರೊಕ್ಕದ ವಿಷಯದಾಗ ಮಾತ್ರ ಸರಿನೇ ಇಲ್ಲ ಈಕಿ. ಈಗ ಸದ್ಯಕ್ಕೆ ನೀವಿಬ್ರು ಹೊಲ್ದಂದು ರೊಕ್ಕ ಏನ ಬಂದ್ರೂ ಸುಮ್ಮನೆ ತೊಗೊಂಡೋಗಿ ಲಲಿತಾ ಕೈಯಾಗ ಕೊಡ್ರಿ. ಆಕಿ ಚಂದನ ತಂಗೆ ತೆಗೆದಿರ್ತಾಳ, ನಿಮಗೆ ಬೇಕಾದಾಗ ಕೊಡ್ತಾಳ. ಏನ? ಸರಿಯಪ್ಪ, ಹಂಗೆ ಮಾಡ್ತೀವಿ. ಮಾವರ ಇದ್ರಾಗ 2,200 ರೂಪಾಯಿ ಐತೆ ನೋಡ್ರಿ, ತಗೋರಿ. ನನ್ನ ತಲೆ ಇವಾಗ ಇರೋದಿಷ್ಟ ಸಾಕಾಗುತ್ತಲ್ಲ ರೀ ಮಾವರ ನಿಮಗಿಷ್ಟ? ಅಲ್ಲಿರ್ತವ, ನಂಗೆ 2,000 ರೂಪಾಯಿ ಅಷ್ಟೇ ಸಾಕವ, ಮ್ಯಾಲಿಂದ ರೊಕ್ಕ ನೀನೇ ಇಟ್ಕೊಂಡ್ಬಿಡು. ಅಯ್ಯೋ ಮಾವರ, ಇದನ್ನು ತಗೋರಿ. ನಂದು ಇವತ್ತು ಬ್ಲೌಸ್ ಹೊಲ್ದೀನಿ, ಇನ್ನೊಂದು 2-3 ಬ್ಲೌಸ್ ಹೊಲ್ದೀನಿ. ಇವತ್ತು ರೊಕ್ಕ ಬರಂಗೆ ಅದಾವೆ, ಇಸ್ಕೊಂಡೋಗಿ ರೊಕ್ಕ ಕೊಡ್ಬೋದು, ಅವಾಗ ನನ್ನ ತಲೆ ಇದ್ದೇ ಇರ್ತಾವೆ. ಇವಾಗ ಇದನ್ನು ತಗೋರಿ ಮಾವರ, ಸದ್ಯಕ್ಕೆ ಇಷ್ಟ ಇಟ್ಕೋರಿ. ನಿಮಗೆ ಮತ್ತೆ ಅಲ್ಲಿ ಈಗ ಎಲ್ಲರೂ ಹೊರಗಡೆ ಹೊಂಟ್ರಂದ್ರೆ ಮತ್ತೆ ಎದಕ್ಕಾರ ಖರ್ಚಿಗೆ ಬೇಕಾಕಾವು. ಇಟ್ಕೋರಿ, 2,200 ರೂಪಾಯಿ ಅಷ್ಟೇ ಐತಿ. ಇನ್ನೊಂದು 300 ರೂಪಾಯಿ ಇದ್ದಿದ್ರೆ 2,500 ರೂಪಾಯಿನಾರು ಹಾಕಿತ್ತು. ಇಷ್ಟ ಐತ್ರಿ ಮಾವರ ನನ್ನ ತಲೆ. ಈಗ ಇಷ್ಟು ಸಾಕಾಗುತ್ತಿಲ್ಲ ರೀ ನಮ್ಗೆ. ಹ್ಞೂನವ್ವ, ಸಾಕು. 2,000 ರೂಪಾಯಿ ಕೊಡಂದ್ರೆ ನೀವು ಮತ್ತೆ 200 ರೂಪಾಯಿ ಜಾಸ್ತಿನ ಕೊಡಾಕುಂತಿ. ಇಲ್ಲಿ ತಗೋಯಪ್ಪ, ಮತ್ತಲ್ಲಿ ಹೊರಗಡೆ ಹೊಂಟಿದಿ, ಅದಕ್ಕಾರ ಬೇಕಾಗತ್ತಾ? ತಗೋ, ಅದು 2,200 ರೂಪಾಯಿನ ತಗೋ. ಪುಣ್ಯ ಬರ್ಲವ ನಿನಗೆ. ಅಂದಂಗೆ ನಮ್ದು ತರಕಾರಿ ರೊಕ್ಕ ಬರ್ತೈತಲ್ಲ, ಅದ್ರಾಗ ಈ ರೊಕ್ಕನ ನಿಂಗೆ ಕೊಡ್ತೀನಿ ಅವ. ಅಯ್ಯ ಇಲ್ಲಿ ತಗೋರಿ ಮಾವರ, ನಡೀತೈತಿ. ಇಲ್ಲವ ಪಾಪ, ನೀನು ಎಷ್ಟು ಕಷ್ಟಪಟ್ಟು ಹೊಲಿತಿದ್ದಿ ಬಟ್ಟಿನ, ನೀನು 4 ಕಾಸು ತೆಗೆದಿಟ್ಕೊಳೋದು ಕಲಿ. ನಾನು ತರಕಾರಿ ಬಂದ್ಮೇಲೆ ಕೊಡ್ತೀನಿ ತಗೋರವ. ಸರಿ ಆತ್ರಿ ಮಾವರ. ನಂದು ಸ್ವಲ್ಪ ಹೊರಗಡೆ ಕೆಲಸ ಐತಿ, ನಾ ಹೋಗಿ ಬರ್ತೀನಿ ಅವ. ಸರಿ ಆತ್ರಿ ಮಾವರ. ಅಂದಂಗೆ ನಿಮ್ಮ ತಲೆ ಒಂದು ವಿಷಯ ಮಾತಾಡಬೇಕಾಗಿತ್ತು. ನೀವು ಸಂಜೆಗೆ ಬರ್ತೀರಲ್ಲ, ಅವಾಗ ಮಾತಾಡ್ತೀವಿ ತಗೋರಿ. ಹೌದಾ? ಸರಿ ತಗೋರವ, ನಂದು ಇವಾಗ ಒಂದು ಸ್ವಲ್ಪ ಭಾಳ ಉಸಿರು ಐತಿ, ಅದಕ್ಕೆ ನಾ ಹೋಗಿ ಬರ್ತೀನಿ. ಸಂಜೆಗೆ ಬರ್ತೀನಲ್ಲ, ಖಾಲಿ ಇರ್ತೀನವ ಅಲ್ಲ, ಅವಾಗ ಹೇಳಂತಿದ್ದ. ಸರಿ ರೀ ಮಾವರ. ಲಲಿತಾ, ಅಡುಗೆ ರೆಡಿ ಐತಾನ? ನಾವು ಊಟ ಮಾಡಿ ಹೊಲಕ್ಕೆ ಹೋಗ್ಬೇಕು. ಹ್ಞೂ ರೀ, ಅಡುಗೆ ಮಾಡಾಕೊಂತೀನಿ ತಡ್ರಿ. ಅಂದಂಗೆ ರೀ, ನಂಗೆ ಯಾಕೋ ಅತ್ತಿಯರ ಮೇಲೆ ಒಂದು ಸ್ವಲ್ಪ ಅನುಮಾನ ಬರಾಕುಂತೈತ್ರಿ. ಅನುಮಾನನ? ಎದಕ್ಕೆ? ನಂಗೆ ಅತ್ತಿಯರ ದುಡ್ಡಿನ ವಿಷಯದಾಗ ಏನೋ ಮುಚ್ಚಿಡಾಕುಂತಾರ ಅಂತ ಅನ್ಸಾಕುಂತೈತ್ರಿ ನನಗೆ. ಹಂಗೇನಿಲ್ಲ ಬಿಡ, ಅವ್ವ ಎಲ್ಲಿ ರೊಕ್ಕ ಒಂದು ಸ್ವಲ್ಪ ಖರ್ಚು ಮಾಡೋದು ಭಾಳ. ಯಾಕಂದ್ರೆ ಈಗ ಈಕಿ ನಮ್ಮ ಗೌರಿ ಅದಾಳಲ್ಲ, ಗೌರಿಗೆ ಬಟ್ಟೆ ಕೊಡಿಸಿದೆ, ಇಲ್ಲ ಆಕಿದ ಶಾಲೆ ಕೊಟ್ಟೆ, ಇಲ್ಲ ಅಂದ್ರೆ ತಾನ ಎದಕ್ಕಾರ ಖರ್ಚು ಮಾಡಿತ್ತಾಳೆ. ಆಕೆ ಯಾರು ರೊಕ್ಕ ಮುಚ್ಚಿಡಂದು ಒಂದು ಸ್ವಲ್ಪ ಕೈಕಲ್ ಮುಖ ತೊಗೊಂಡ್ಬರ್ತೀನಿ, ಬಡ ರೊಟ್ಟಿ ಮಾಡಿಬಿಡೆ ನೀನು, ಸರಿನಾ? ಸರಿ ರೀ. ಅತ್ತಿಗೆಮ್ಮ, ನೀವು ಹೇಳಿದ ಮಾತು ನನಗೂ ಒಂದೊಂದು ಸಲ ಹಂಗೆ ಅನ್ಸೈತ್ರಿ. ಹೌದಿಲ್ಲ ಕೃಷ್ಣ, ನಿಂಗೂ ಅನುಮಾನ ಬರಾಕುಂತೈತಿಲ್ಲ ಅತ್ತೆಯರ ಮೇಲೆ? ಅತ್ತೆಯರು ನಮ್ಮಿಂದ ಏನೋ ಮುಚ್ಚಿಡಾಕುಂತಾರಂತ ಅನ್ಸಾಕುಂತೈತಿಲ್ಲ? ಹ್ಞೂ ಅತ್ತಿಗೆಮ್ಮ, ನನ್ನ ತಲೆನೂ ಎಷ್ಟೋ ಸಲ ಈ ಚಂದ್ರಣ್ಣಂಗೆ ಗೊತ್ತಿಲ್ಲಾರ್ದಂಗೆ, ಅಪ್ಪಗೆ ಗೊತ್ತಿಲ್ಲಾರ್ದಂಗೆ ನನ್ನ ತಲೆನೂ 500 ರೂಪಾಯಿ 1,000 ರೂಪಾಯಿ ಇದು ಹೊಲ್ದನೂ ರೊಕ್ಕ ಬಂದಿರ್ತಾವಲ್ಲ, ನನ್ನ ತಲೆ ಮುಚ್ಚಿ ಇಸ್ಕೊಂಡಿರ್ತಾರೆ. ಆದ್ರೆ ಮನ್ಯಾಗ ಯಾರ ಮುಂದೆ ಹೇಳೋದೇ ಇಲ್ಲ, ಇದುವರೆಗೂ ಒಂದು ಸಲನೂ ಹೇಳೇ ಇಲ್ಲ. ಅದು ಅಲ್ದೆ ನಾವು ಹೊಲದಾಗ ತರಕಾರಿ ಇದು ರೊಕ್ಕ ಅದು ಇದು ರೊಕ್ಕ ಬಂತಂದ್ರೆ ಕೊಟ್ವಿ ಅಂದ್ರೆ ವಾಪಸ್ ನಮ್ಮ ಕೈಯಾಗ ರೊಕ್ಕನೂ ಕೊಡಂಗಿಲ್ಲ ಅವು.
ನನಗೂ ಎಷ್ಟು ಸಲ ಅನುಮಾನ ಬಂದೈತಿ ಆದ್ರೆ ನಾನು ಮತ್ತು ಸುಮ್ಮನೆ ಆಗ್ಬಿಡ್ತಿದ್ದೆ ಯಾರಿಗೂ ಇದು ಅನುಮಾನನ ಬಂದಿಲ್ಲ ನಾನು ಏನೇ ಅನ್ಕೊಳಕ್ಕೆ ಕುಂತೀನಿ ಬಿಡ ಅಂತ ಸುಮ್ಮನೆ ಆಗ್ಬಿಡ್ತಿದ್ದೆ ಇವಾಗ ನಿಮಗೂ ಹಂಗೆ ಅತ್ತೆ ಅವನ ಮೇಲೆ ಅನುಮಾನ ಬರಾಕುಂತೈತೇನ್ರಿ ನನಗೂ ಅತ್ತೆರ ಮೇಲೆ ಏನೂ ಅನುಮಾನ ಬರಾಕುಂತೈತಿ. ಲಲಿತಾ ಲಘುನ ಬಾಯಿಲಿ. ಹಾಂ ರೀ ಬಂದೆ. ಹೋ ಕೃಷ್ಣ ನೀನು ಕೈಕಾಲು ಮುಖ ತಕ್ಕೊಂಬ, ಅಡುಗೆ ರೆಡಿ ಐತಿ, ರೊಟ್ಟಿ ಬಡಿತೀನಿ, ಊಟ ಮಾಡಿದ್ರಾತ. ಇದನ್ನ ಆಮೇಲೆ ಮಾತಾಡಿದ್ರಾತ, ಇವಾಗ ಇಲ್ಲಿ ಬೇಡ. ಸರಿ ಅತ್ತಿಗೆಮ್ಮ.